ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ವೇದಿಕ್ ಅಸ್ಟ್ರಾಲಜರ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ ನೋಡೋಣ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕುಂಭರಾಶಿಯ 2026ರ ಏಪ್ರಿಲ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ರಾಶಿಯವರಿಗೆ ಗ್ರಹಗಳ ಸಂಚಾರ ಆಗುವಂತಹ ಬದಲಾವಣೆಗಳೇನು, ಬದಲಾವಣೆಗಳಿಂದ ಸಿಗುವಂಥ ಪಾಸಿಟಿವಿಟಿ ರಿಸಲ್ಟ್ ಅಥವಾ ನೆಗೆಟಿವಿಟಿ ರಿಸಲ್ಟ್ಗಳು ಏನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಪೇಜ್ನ ಲೈಕ್ ಮಾಡಿಲ್ಲ, ಗ್ರಹಗಳ ಸಂಚಾರದಿಂದ ಆಗುವಂಥ ಬದಲಾವಣೆಗಳೇನು, ಬದಲಾವಣೆಯಿಂದ ಸಿಗುವಂಥ ನೆಗೆಟಿವ್ ಮತ್ತು ಪಾಸಿಟಿವ್ ವಿಚಾರಗಳೇನು, ನೆಗೆಟಿವ್ ವಿಚಾರಗಳಿಗೆ ಏನೆಲ್ಲ ಸಣ್ಣ ಸುಲಭ ತಂತ್ರ ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಭಕ್ತಿಯಿಂದ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮೊದಲನೇದಾಗಿ ಗ್ರಹಗಳ ಸಂಚಾರದ ಬಗ್ಗೆ ನೋಡೋದಾದರೆ, ಈ ಒಂದು ರಾಶಿಯವರಿಗೆ ಜನ್ಮಸ್ಥಾನದಲ್ಲಿ ಶನಿ ಅಂದರೆ 1ನೇ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಸ್ನೇಹಿತರೆ ಮಾಡ್ತಕ್ಕಂಥ ಕೆಲಸದಲ್ಲಿ ವಿಘ್ನಗಳು ಬರುತ್ತೆ ಮತ್ತು ಕೆಲಸಗಳು ತುಂಬ ನಿಧಾನವಾಗಿ ಆಗುತ್ತೆ. ಆದರೆ ಈ ಒಂದು ವ್ಯವಸ್ಥೆ ನಿಮಗೆ ಭವಿಷ್ಯದಲ್ಲಿ ತುಂಬ ಸಹಾಯವನ್ನು ಮಾಡುತ್ತೆ. ಮತ್ತು ತಾಳ್ಮೆ ನಿಮ್ಮದಾಗಿರಲಿ. ಇನ್ನು ಗುರು 4ನೇ ಮನೆಯಲ್ಲಿ ಇರೋದ್ರಿಂದ ಸುಖ ಸೌಕರ್ಯಗಳು ನಿಮ್ಮದಾಗುತ್ತೆ. ಜೊತೆಗೆ ಹೊಸ ಮನೆ ಅಥವಾ ಹೊಸ ಕಾರನ್ನು ಖರೀದಿ ಮಾಡೋ ಯೋಗ ಈ ತಿಂಗಳಲ್ಲಿ ನಿಮಗೆ ಬರುತ್ತೆ. ಇನ್ನು ರಾಹು ಮತ್ತು ಕೇತು ಬಗ್ಗೆ ನೋಡೋದಾದರೆ, 8ನೇ ಮನೆಯಲ್ಲಿ ಇರ್ತಕ್ಕಂಥ ರಾಹು ನಿಮಗೆ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ಅಂತ ತೋರಿಸ್ಕೊಟ್ರೆ, 2ನೇ ಮನೆಯಲ್ಲಿ ಇರ್ತಕ್ಕಂಥ ಕೇತು ನಿಮಗೆ ಆಧ್ಯಾತ್ಮಿಕದ ಒಲವನ್ನು ತೋರಿಸುವುದರ ಜೊತೆಗೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಂಕಷ್ಟಗಳ ಒಂದು ಅರಿವನ್ನು ಮೂಡಿಸುತ್ತೆ. ಆರ್ಥಿಕ ವಿಚಾರವನ್ನು ನೋಡೋದಾದರೆ, ಆರ್ಥಿಕ ವಿಚಾರದಲ್ಲಿ ಬರ್ತಕ್ಕಂಥ ಲಾಭ ಸ್ವಲ್ಪ ಪ್ರಮಾಣದಲ್ಲಿ ಇದ್ದರೂ ಕೂಡ ಯಾವುದಾದರೂ ಆಸ್ತಿ ಖರೀದಿ ಅಥವಾ ಮಾರಾಟ ಮಾಡಲಿಕ್ಕೆ ಇದು ಸೂಕ್ತ ಸಮಯ ಅಂತಾನೆ ಹೇಳಬಹುದು. ಕುಟುಂಬದ ಐಷಾರಾಮಿ ವಸ್ತುಗಳ ಖರೀದಿಗೋಸ್ಕರ, ಕುಟುಂಬದ ಸಂತೋಷಕ್ಕೋಸ್ಕರ ಹಣವನ್ನು ವ್ಯಯ ಮಾಡ್ತೀರಾ. ರಾಹುವಿನ ಸಂಚಾರದಿಂದ ಹಣವನ್ನು ಉಳಿಸಲಿಕ್ಕೆ ಸ್ವಲ್ಪ ಸಮಸ್ಯೆ, ಸ್ವಲ್ಪ ಕಷ್ಟ ಕೂಡ ಆಗುತ್ತೆ ಸ್ನೇಹಿತರೆ. ಹೂಡಿಕೆ ಅನ್ನೋದು ನೀವು ಮಾಡಬೇಕು ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಶಾರ್ಟ್ ಟೈಮ್ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಲಾಂಗ್ ಟೈಮ್ ಅಂದರೆ ದೀರ್ಘಕಾಲದ ಹೂಡಿಕೆಯನ್ನು ನೀವು ಮಾಡೋದ್ರಿಂದ ಅದರಿಂದ ಲಾಭವನ್ನು ನೀವು ಪಡಿತೀರಾ. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ, ಮೊದಲನೆಯದಾಗಿ ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಒಂದು ಉತ್ತಮ ಮನ್ನಣೆ ಸಿಕ್ಕಿದ್ರೂ ಕೂಡ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಕೆಲಸದ ಸಹೋದ್ಯೋಗಿಗಳು ಅದನ್ನು ಕಿತ್ತುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ನಿಮ್ಮ ಮುಖಕ್ಕೆ ಕಪ್ಪು ಮಸಿವೆ ಬಳೆಯುವಂತಹ ಕೆಲಸವನ್ನು ಅವರು ಮಾಡ್ತಾರೆ. ಜೊತೆಗೆ ಯಾರೊಂದಿಗೂ ಕೂಡ ಅನಗತ್ಯ ಚರ್ಚೆಯನ್ನು ನೀವು ಮಾಡೋದು ಬೇಡ. ನಿಮ್ಮ ಕೆಲಸದಲ್ಲಿ ನೀವು ಇರ್ತಕ್ಕಂಥ ಶಿಸ್ತು, ನಿಮ್ಮ ಒಂದು ವ್ಯವಸ್ಥೆ ಅಷ್ಟೇ ನಿಮ್ಮನ್ನು ಕಾಪಾಡುತ್ತೆ. ಇನ್ನು ಉದ್ಯೋಗದ ವಿಚಾರ ಬಂತು ಅಂದರೆ, ಉದ್ಯೋಗದ ವಿಚಾರದಲ್ಲಿ ನೀವೇನಾದರೂ ಪ್ರಮೋಷನ್ಗೆ ಅಕ್ಸೆಪ್ಟ್ ಮಾಡ್ತಾ ಇದ್ದರೆ, ಉದ್ಯೋಗದ ವಿಚಾರದಲ್ಲಿ ನೀವೇನಾದರೂ ಪ್ರಮೋಷನ್ಗೆ ಎಕ್ಸೆಪ್ಟ್ ಮಾಡ್ತಾ ಇದ್ದರೆ ನಿಧಾನಗತಿಯಲ್ಲಿ ಅದು ಕೂಡ ಸಾಗುತ್ತೆ. ಮತ್ತು ನಿಮಗೆ ಪ್ರಮೋಷನ್ ಈ ತಿಂಗಳು ಆಗೋದಿಲ್ಲ. ವ್ಯಾಪಾರ ಸಂಬಂಧಿ ಉದ್ಯೋಗದಲ್ಲಿ ಯಾರಾದರೂ ಇದ್ದರೆ ಅವರಿಗೆ ಈ ತಿಂಗಳು ಕೊನೆಯಲ್ಲಿ ಉತ್ತಮ ಲಾಭವನ್ನು ನೀವು ನೋಡಬಹುದಾಗುತ್ತೆ. ವ್ಯವಹಾರದಲ್ಲಿ ನೀವು ಹೊಸ ಐಡಿಯಾಗಳನ್ನು ಮಾರ್ಕೆಟಿಂಗ್ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಇದು ಸೂಕ್ತ ಸಮಯ ಅಂತ ಹೇಳ್ಬೋದು. ಜೊತೆಗೆ ಭೂಮಿ ಅಥವಾ ಕಟ್ಟಡ ನಿರ್ಮಾಣ ವಿಚಾರದಲ್ಲಿ ಇರೋರಿಗೆ, ಆ ವ್ಯವಹಾರದಲ್ಲಿ ತೊಡಗಿರೋರಿಗೆ ಮತ್ತು ಈ ತಿಂಗಳು ಸ್ವಲ್ಪ ಲಾಭದಾಯಕ ಅಂತಾನೆ ಹೇಳ್ಬೋದು. ನೀವೇನಾದರೂ ಪಾರ್ಟ್ನರ್ಶಿಪ್ ಕೆಲಸ ಮಾಡ್ತಾ ಇದ್ದರೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದರೆ, ನಿಮ್ಮ ಒಂದು ಪಾರ್ಟ್ನರ್ ಜೊತೆಗೆ ಸಣ್ಣ ಪುಟ್ಟ ಸಮಸ್ಯೆಗಳು, ಗೊಂದಲಗಳು, ಅನುಮಾನದ ವಿಚಾರಗಳು ಬರೋದು ಸಹಜ. ಸ್ವಲ್ಪ ಅದರ ಮೇಲೆ ಗಮನವನ್ನು ಕೊಟ್ಟು ಮಾತಿನಲ್ಲಿ ಅದನ್ನು ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಮಾರುಕಟ್ಟೆಯಲ್ಲಿ ನಿಮ್ಮ ಒಂದು ಬಿಸ್ನೆಸ್ಸನ್ನು, ನಿಮ್ಮ ಹೆಸರನ್ನು ಕಾಪಾಡಿಕೊಳ್ಳಲಿಕ್ಕೆ ನೀವು ಪ್ರಯತ್ನ ಮಾಡಬೇಕಾಗುತ್ತೆ. ಯಾಕಂದರೆ ಮಾರುಕಟ್ಟೆಯಲ್ಲಿ ನಿಮ್ಮ ಬಿಸ್ನೆಸ್ಗೆ ಇರ್ತಕ್ಕಂಥ ಹೆಸರನ್ನು ಹಾಳು ಮಾಡಲಿಕ್ಕೆ ತುಂಬ ಜನ ಕಾಯ್ತಾ ಇರ್ತಾರೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡೋದಾದರೆ, ಮೊದಲನೆಯದಾಗಿ ಪ್ರೀತಿ ವಿಚಾರದಲ್ಲಿ ದಾಂಪತ್ಯದಲ್ಲಿ ಸ್ವಲ್ಪ ಬಿರುಕು ಮೂಡುವ ಸಂಭವ ಇದೆ. ಜೊತೆಗೆ ನಿಮ್ಮ ಒಂದು ಧರ್ಮಪತ್ನಿ ಅಥವಾ ಮನೆಯಲ್ಲಿ ಇರ್ತಕ್ಕಂಥ ಒಂದು ಹೆಣ್ಣು ಆಗಬಹುದು, ನಿಮ್ಮ ಒಂದು ದಾಂಪತ್ಯದಲ್ಲಿ ಬಿರುಕು ಮಾಡುವ ಸಂಭವ ಇದೆ. ನಿಮ್ಮ ಒಂದು ಸಂಗಾತಿ ನಿಮ್ಮನ್ನು ದೂರ ಮಾಡಿ ಹೋಗುವಂಥ ಸಂದರ್ಭ ಎದುರಾಗುತ್ತೆ. ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬಂದರೂ ಕೂಡ, ಸಂಗಾತಿ ವ್ಯವಸ್ಥೆ ಬಂದರೂ ಕೂಡ 3ನೇ ವ್ಯಕ್ತಿಗಳಿಂದ ಈ ಒಂದು ಸಂಬಂಧಗಳು ತಪ್ಪುವ ಹೆಚ್ಚಿನ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಅದರ ಬಗ್ಗೆ ಗಮನವನ್ನು ಕೊಡಬೇಕಾಗುತ್ತೆ. ಪ್ರೇಮಿಗಳು ಅತಿಯಾದ ಭಾವನಾತ್ಮಕತೆಯಿಂದ ಮುಂದುವರೆದು ಒಳ್ಳೆಯದು. ಇನ್ನು ಕುಟುಂಬದ ನೋಡೋದಾದರೆ,
ಮನೆಯಲ್ಲಿ ಸಣ್ಣದಾಗಿ ಶಾಂತಿ ನೆಲೆಸುತ್ತೆ. ಜೊತೆಗೆ ಮನೆಯ ಹಿರಿಯರ ಆರೋಗ್ಯದಲ್ಲಿ ಕಂಡುಬರುವ ಸಣ್ಣ ಪ್ರಮಾಣದ ಸುಧಾರಣೆ ನಿಮಗೆ ಸಂತೋಷ ಕೊಡುತ್ತೆ ಸ್ನೇಹಿತರೆ. ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳ ಒಂದು ವಿದ್ಯಾಭ್ಯಾಸದ ವಿಚಾರವಾಗಿ ಒಂದು ದೊಡ್ಡ ಮಟ್ಟದ ನಿರ್ಧಾರವನ್ನು ಈ ತಿಂಗಳು ನೀವು ತಗೋತೀರಾ ಮತ್ತು ಹುಟ್ಟಿದವರಿಂದ ಅನಿರೀಕ್ಷಿತ ಸಹಾಯ ಮತ್ತು ಅದರಿಂದ ಶುಭ ವಾರ್ತೆಯನ್ನು ನೀವು ಕೇಳ್ತೀರಾ. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ ಶನಿಯ ಪ್ರಭಾವದಿಂದ ಈ ತಿಂಗಳು ನೀವು ಎಡಭಾಗದಲ್ಲಿ ಇರ್ತಕ್ಕಂಥ ಒಂದು ಸ್ನಾಯುಗಳ ಸೆಳೆತ ಆಗಬಹುದು, ತಲೆನೋವು ಆಗಬಹುದು, ಕಣ್ಣಿನ ನೋವು ಆಗಬಹುದು, ಜೊತೆಗೆ ಮೊಣಕಾಲಿನ ನೋವನ್ನು ಈ ತಿಂಗಳು ನೀವು ನೋಡೋದು ಸಿಗುತ್ತೆ ನಿಮ್ಮ ಜೀವನದಲ್ಲಿ. ಯಾಕಂದರೆ ಈ ತಿಂಗಳು ನೀವು ತುಂಬ ಸ್ಟ್ರೆಸ್ಸನ್ನು, ತುಂಬ ಒತ್ತಡವನ್ನು ಈ ತಿಂಗಳು ಅನುಭವಿಸುವಂಥ ಸಂಭವ ಹೆಚ್ಚಾಗಿದೆ ಸ್ನೇಹಿತರೆ. ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಈ ಒಂದು ರಾಶಿಯವರಿಗೆ ಸಣ್ಣ ಸುಲಭ ತಂತ್ರ ಪರಿಹಾರ ಏನಪ್ಪ ಅಂತಂದರೆ, ಪ್ರತಿ ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿಯನ್ನು ದೇವರಿಗೆ ಅರ್ಪಣೆ ಮಾಡಿ ಅಥವಾ ಕಪ್ಪು ಎಳ್ಳನ್ನು ಶನೇಶ್ವರನ ದೇವರಿಗೆ ಅರ್ಪಣೆಯನ್ನು ಮಾಡಬೇಕಾಗುತ್ತೆ. ಹೋಗುವ ಮುಂಚೆ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಿಕೊಂಡು ಹೋಗೋದು ತುಂಬ ಉತ್ತಮ. ಹಾಗೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಾಧ್ಯವಾದಷ್ಟು ನಿಮ್ಮ ಕಡೆಯಿಂದ ಕಪ್ಪು ಬಣ್ಣದ ವಸ್ತ್ರವನ್ನು ಆಗಬಹುದು, ಕಪ್ಪು ಬಣ್ಣದ ಒಂದು ಆಹಾರ ಪದಾರ್ಥ ಆಗಬಹುದು ಕೊಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರತಕ್ಕಂಥ ಒಂದು ಎಲ್ಲ ಸಮಸ್ಯೆಗಳು, ನೆಗೆಟಿವಿಟಿ ವಿಚಾರಗಳು ಎಲ್ಲವೂ ಕೂಡ ನಿವಾರಣೆಯಾಗಿ ಪಾಸಿಟಿವ್ ಕಡೆ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ. ಒಟ್ಟಾರೆಯಾಗಿ ಇದಾಗಿತ್ತು ಕುಂಭರಾಶಿಯವರ ಏಪ್ರಿಲ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಇನ್ನು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಸ್ನೇಹಿತರೆ ನೀವು ಶನಿವಾರದ ದಿನ ಶನಿ ಟೆಂಪಲ್ಗೆ ಹೋಗೋದನ್ನು ಖಂಡಿತ ಮರಿಬೇಡಿ. ಹಾಗೆ ನೀವು ಹನುಮಾನ್ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ಹನುಮಾನ್ ಚಾಲೀಸವನ್ನು ಪಠಿಸಿ ಶನಿವಾರದ ದಿನ ಎಳ್ಳುಬತ್ತಿಯನ್ನು ಹಚ್ಬಿಟ್ಟು ಬನ್ನಿ. ಮತ್ತು ಕಪ್ಪು ವಸ್ತ್ರ ಧರಿಸೋದನ್ನು ಶನಿವಾರ ಮರಿಬೇಡಿ ಕುಂಭರಾಶಿಯವರು. ಕುಂಭರಾಶಿ ಮತ್ತು ಮಕರ ರಾಶಿಗೆ ಅಧಿಪತಿ ಶನಿ ದೇವರು. ಹಾಗಾಗಿ ನೀವು ಶನಿಯನ್ನು ತುಂಬ ಎಷ್ಟು ಅಂದರೆ ಯಾವ ನ್ಯಾಯ ಧರ್ಮಗಳನ್ನು ಶನಿ ಇಷ್ಟಪಡ್ತಾನೋ ಆ ಕಾರ್ಯಗಳನ್ನು ನೀವು ಮಾಡ್ತಾ ಹೋದರೆ, ಅಂದರೆ ದಾನ ಧರ್ಮಗಳನ್ನು ಮಾಡೋದ್ರಿಂದ ಶನಿಯನ್ನು ತೃಪ್ತಿಪಡಿಸ್ಬೋದು. ಬಡಬಗ್ಗರಿಗೆ ದಾನ ಧರ್ಮ ಮಾಡೋದಾಗಿರ್ಬೋದು, ಮತ್ತು ಊಟ ಉಪಚಾರವನ್ನು ನೋಡ್ಕೊಳ್ಳೋದನ್ನು ಮಾಡಿದ್ರೆ ಖಂಡಿತ ಶನಿದೇವರು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಮತ್ತು ವೃದ್ಧರಿಗೆ ಸಹಾಯ ಮಾಡೋದು, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಹಾರವನ್ನು ಧಾನ್ಯಗಳನ್ನು ನೀಡೋದು ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಆದಷ್ಟು ಶನಿಯನ್ನು ಒಲಿಸ್ಕೋಬೇಕು ಅಂದರೆ ಈ ಕೆಲಸಗಳನ್ನು ಮಾಡ್ತಾ ಹೋಗಿ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಇದ್ದರೂ ಕೂಡ ಅದೆಲ್ಲ ಪರಿಹಾರ ಆಗುತ್ತೆ. ಮತ್ತು ಶನಿಯ ಸಾಡೆ ಸಾತಿನ ಕೊನೆ ಹಂತದಲ್ಲಿದ್ದೀರಾ. ಕೊನೆಯಲ್ಲಿ ಶನಿ ಮಹಾತ್ಮ ನಿಮಗೆ ಒಳ್ಳೆಯದನ್ನು ಮಾಡಿ ಹೋಗ್ತಾರೆ. ಇಷ್ಟು ವರ್ಷ ಕಷ್ಟದ ದಾರಿಯಲ್ಲಿ ಇದ್ರಿ ಅಂದರೆ ಕಷ್ಟಗಳನ್ನು ಅನುಭವಿಸಿದ್ದೀರಿ, ಆದರೆ ಕೊನೆಯಲ್ಲಿ ಶನಿ ಮಹಾತ್ಮ ಅದನ್ನೆಲ್ಲ ಪರಿಹಾರ ಮಾಡಿ ನಿಮಗೆ ಒಳ್ಳೆಯ ಶುಭ ಫಲಗಳನ್ನು ನೀಡ್ತಾರೆ. ಹಾಗಾಗಿ ಶನಿ ಮಹಾತ್ಮನನ್ನು ಪ್ರತಿದಿನ ಜಪಿಸೋದು ಮರಿಬೇಡಿ ಸ್ನೇಹಿತರೆ. ಶನಿ ಮಂತ್ರವನ್ನು ಓಂ ಶನೇಶ್ವರಾಯ ನಮಃ ಅನ್ನೋ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಕುಂಭರಾಶಿಯವರಿಗೆ. ಆದರೆ ಈ ತಿಂಗಳು ಸ್ವಲ್ಪ ದಾಂಪತ್ಯದಲ್ಲಿ ವಿರಸ ಇರೋದ್ರಿಂದ, ಪತಿ ಪತ್ನಿಯರ ನಡುವೆ ಜಗಳಗಳಾಗೋದ್ರಿಂದ ಸ್ವಲ್ಪ ಎಚ್ಚರವಾಗಿರಿ. ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ, ಸೊ ಸ್ನೇಹಿತರೆ ಹೊಸದಾಗಿ ನೋಡೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಒಂದು ಲೈಕ್ ಕೊಡಿ. ಹಾಗೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಗಣಪತಿಯೇ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಓಕೆ, ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಧನ್ಯವಾದಗಳು ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ.